ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ ಹೇಳಿ ನೋಡೋಣ. ಸುಮ್ಮನೆ ಇವನ್ನೆಲ್ಲ ಯಾಕಪ್ಪ ಹೇಳ್ತೀರಿ ನೀವು ನೋಡಿ. ನೀನು ಹೇಳಿದ್ರೆ ಎಲ್ಲ ಎತ್ತಿಸ್ಕೊಂಡ್ಬಿಡ್ತೀರಿ, ಎಲ್ಲರೂ ಎತ್ತಿಸ್ಕೊಂಡ್ಬಿಡ್ತೀರಿ. ಸತ್ಯ ಹೇಳಿದ್ರೆ ಸತ್ಯ ಯಾವಾಗಲೂ ಸ್ವೀಟ್ ಆಗಿರಲ್ಲ, ಕಹಿ ಆಗಿರೋದು. ಸ್ವೀಟ್ ಇರಲ್ಲ, ಅದು ಕಹಿ. ಸತ್ಯ ಹೇಳ್ಬೇಕಲ್ಲ, ದೇಶದ ಜನರಿಗೆ ಸತ್ಯ ಹೇಳ್ಬೇಕಲ್ಲ, ರಾಜ್ಯದ ಜನರಿಗೆ ಸತ್ಯ ಹೇಳ್ಬೇಕಲ್ಲ. ವಾಟ್ ಇಸ್ ದಿ fiscal liability of the central government? What is the total liability of the state? ಹೇಳಿ ನೋಡೋಣ. ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು. ಇವೆಲ್ಲ ಅಧ್ಯಕ್ಷರು ನಾನು ಸಾಲ ಸಿಗ್ತದೆ ಅಂತ ಸಾಲ ಮಾಡಾಗಿಲ್ಲ. ಸಾಲ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ನಾವು ಸಾಲ ತಗೊಂಡಿರೋದು 1,16,000 ಕೋಟಿ. 1,16,000 ಕೋಟಿ ಸಾಲ ತಕೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ. ಎಕ್ಸ್ಪೆಂಡಿಚರ್ ನಲ್ಲಿ 2 ತರ ಇರ್ತದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ 56,000 ಕೋಟಿಯಿಂದ 83,000 ಕೋಟಿ ತಗೊಂಡಿದ್ದೀವಿ. 24-25ರಲ್ಲಿ 2024-25ರಲ್ಲಿ ನಾವು 56,000 ಕೋಟಿ. 23-24-23 ಆಮೇಲೆ 24-25ರಲ್ಲಿ 83,000 ಕೋಟಿ. ಇದಾಗಿತ್ತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದೀರಾ ನೀವು? ತಗೊಂಡಂತ ಸಾಲವನ್ನ ಬಡ್ಡಿ ಕಟ್ಟಿ ತೊಡ್ತಾ ಇದ್ದೀರಾ. ಸಾಲ ನೀವೆಷ್ಟು ಬಡ್ಡಿ ಕಟ್ತೀರಿ ಗೊತ್ತಾಗಿಲ್ಲ ಅಶ್ವಥ್ ನಾರಾಯಣ. ನೀನು ಏನೇ ಜೋರಾಗಿ ಮಾತಾಡ್ಬೇಕು, ನಾನೇನು ಅದ್ರ ಬಗ್ಗದಿಲ್ಲ. ಕೇಳಪ್ಪ, ಇಲ್ಲಿ ಏನು ನೀನು ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ. ಇವೆಲ್ಲ ಏನ್ ನಡೆಯಲ್ಲ, ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ಮಾತುಗಳು ನಡೆಯಲ್ಲ. ನೀವು ನೋಡ್ರಪ್ಪ, ಎಕ್ಸೈಟ್ ಆಗ್ಬೇಕನ್ನೋದು ಅಗತ್ಯ ಇಲ್ಲ. ನೀವ್ ಹೇಳ್ರಿಪ್ಪ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿತ್ತು ಹೇಳಿಯಪ್ಪ. ಕೇಂದ್ರ ಸರ್ಕಾರ ಬಜೆಟ್ ರಾಜ್ಯ ಬಜೆಟ್ ಒಂದೇ, ಅದು ಪೂರಕವಾಗಿರ್ತಕ್ಕಂಥದ್ದು. ಇದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ. ಒಕ್ಕೂಟದಲ್ಲಿ ನಾವು ರಾಜ್ಯಗಳನ್ನು ಮರೆಯಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ಕೊಡ್ತೀವಿ. 4,500,000 ಲಕ್ಷ ಕೋಟಿ ತೆರಿಗೆ ವಸೂಲು ಮಾಡ್ಕೊಡ್ತೀವಿ. ನಾವು ಬರ್ತಕ್ಕಂಥದ್ದು ಕೇವಲ ಒಂದು 51,000 ಕೋಟಿ ಬರ್ತಕ್ಕಂಥದ್ದು ವಾಪಸ್. ಇದು ಒಕ್ಕೂಟ, ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಕಂಟ್ರಿ. ನೀವೆಲ್ಲ ಕೂತ್ಕೊಳ್ರಿ, ಬಾಯಿ ಬಂದಾಗ ಏನೋ ಮಾತಾಡೋದು. ನಿಮ್ ಬಜೆಟ್ ಮೇಲೆ ನಿಮಗೆ ಬಜೆಟ್ ಮೇಲೆ ಇಷ್ಟ ಸಾಲ ಕೂತ್ಕೊಳ್ರಿ. ಅಧ್ಯಕ್ಷರೇ, ನಾನು ಶಾಸಕರು ಸಚಿವರ